ನೌಶೀರ್ ಗೋವಾಡಿಯಾ ನಿಜಕ್ಕೂ ಗೂಢಚಾರಿಯೇ? ಇರಾನ್ ಪರಮಾಣು ಘಟಕ ಇರಾನ್ ಪರಮಾಣು ಬಾಂಬ್ ತಯಾರಿಸುತ್ತಿದೆ ಎಂದು ಇಸ್ರೇಲ್ ಇರಾನ್ನ ಪರಮಾಣು ಸ್ಥಾವರಗಳ ಮೇಲೆ ದಾಳಿ, ಇರಾನ್-ಇಸ್ರೇಲ್ ಯುದ್ಧ, ಇಸ್ರೇಲ್ನೊಂದಿಗೆ ಕೈಜೋಡಿಸಿದ ಅಮೆರಿಕ, ಇರಾನ್ನ 3 ಪರಮಾಣು ಸ್ಥಾವರಗಳ ಮೇಲೆ B-2 ಸ್ಟೆಲ್ತ್ ಬಾಂಬರ್ಗಳಿಂದ ಭಯಾನಕ ದಾಳಿ, ಜಗತ್ತಿಗೆ ನೆನಪಾದ ನೌಶೀರ್ ಗೋವಾಡಿಯಾ ಜೊತೆಗೆ ನೆನಪಾದ ಭಾರತ ಮತ್ತು ಚೀನಾ. ಈಗ ನಾವು ಹೇಳಿದ ವಿಷಯಗಳೆಲ್ಲವೂ ಒಂದರೊಳಗೊಂದು ಹೇಗೆ ತಳಕು ಹಾಕಿಕೊಂಡಿವೆ ಎಂದರೆ, ನಾವಿಂದು ನೌಶೀರ್ ಗೋವಾಡಿಯಾ ಎನ್ನುವ ವ್ಯಕ್ತಿಯ ಬಗ್ಗೆ ನಿಮಗೆ ಹೇಳಲು ಹೊರಟರೆ ಮೇಲಿನ ಎಲ್ಲ ವಿಷಯಗಳು ಅವನೊಂದಿಗೆ ತಳಕು ಹಾಕಿಕೊಳ್ಳುತ್ತವೆ. ಅಷ್ಟಕ್ಕೂ ಯಾರು ಈ ನೌಶೀರ್ ಗೋವಾಡಿಯಾ? ಅವನಿಗೂ B-2 ಬಾಂಬರ್ಗೂ ಸಂಬಂಧವೇನು? ಅವನಿಗೂ ಭಾರತಕ್ಕೂ ಇರುವ ಸಂಬಂಧವೇನು? ಅವನಿಗೂ ಚೀನಾಕ್ಕೂ ಇರುವ ಸಂಬಂಧ ಏನು? B-2 ಬಾಂಬರ್ ವಿಮಾನದ ಪಿತಾಮಹ ಎಂದು ಕರೆಸಿಕೊಂಡ ವ್ಯಕ್ತಿ ನಿಜಕ್ಕೂ ಚೀನಾ ಗೂಢಚಾರಿಯೇ? ಚೀನಾಗೆ ಅವನು B-2 ಬಾಂಬರ್ನ ವಿಮಾನದ ರಹಸ್ಯಗಳನ್ನು ಕದ್ದು ಮಾರಾಟ ಮಾಡಿದ್ದು ನಿಜವೇ? ಇವೆಲ್ಲ ವಿಷಯಗಳನ್ನ ಇವತ್ತು ನಿಮಗೆ ವಿವರವಾಗಿ ತಿಳಿಸ್ತೀವಿ. ವಿಡಿಯೋವನ್ನು ಮುಂದುವರಿಸೋಕೆ ಮುಂಚೆ ನೀವು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಲ್ಲದೆ ಇದ್ರೆ ದಯವಿಟ್ಟು ಈಗಲೇ ಸಬ್ಸ್ಕ್ರೈಬ್ ಮಾಡಿ. ನಿಮ್ಮ ಒಂದೇ ಒಂದು ಸಬ್ಸ್ಕ್ರಿಪ್ಷನ್ ನಮಗೆ ಅತ್ಯಂತ ಅಮೂಲ್ಯ. ಹಾಗೇನೆ ಇಂದು ಇಡೀ ಜಗತ್ತನ್ನೇ ಬೆಚ್ಚಿ ಬೀಳಿಸುವಂತಹ B-2 ಬಾಂಬರ್ನ ಅಭಿವೃದ್ಧಿಪಡಿಸಿದ ತಂಡದಲ್ಲಿ ಒಬ್ಬನಾಗಿದ್ದ ನೌಶೀರ್ ಗೋವಾಡಿಯಾ ಬಗ್ಗೆ ಇರೋ ಈ ವಿಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಪೂರ್ತಿಯಾಗಿ ನೋಡಿ. ಯಾರು ಈ ನೌಶೀರ್ ಗೋವಾಡಿಯಾ? ಇರಾನ್ ವಿರುದ್ಧ ಅಮೆರಿಕ ನಡೆಸಿದ ಆಪರೇಷನ್ ಮಿಡ್ನೈಟ್ ಹ್ಯಾಮರ್ನಲ್ಲಿ ಅಮೆರಿಕ ನಿಯೋಜಿಸಿದ್ದ B-2 ಸ್ಪಿರಿಟ್ ಬಾಂಬರ್ಗಳ ಸ್ಟೆಲ್ತ್ ಪ್ರೊಪಲ್ಷನ್ ಸಿಸ್ಟಮ್ ಅನ್ನು ಅಭಿವೃದ್ಧಿಪಡಿಸುವುದರಲ್ಲಿ ಪ್ರಮುಖ ಪಾತ್ರ ವಹಿಸಿದ್ದ ಭಾರತೀಯ ಮೂಲದ ಎಂಜಿನಿಯರ್ ನೌಶೀರ್ ಗೋವಾಡಿಯಾ. ಇಂದು ಅಮೆರಿಕ ಇರಾನ್ನ ಬೆಟ್ಟದಡಿಯಲ್ಲಿ ನಿರ್ಮಿಸಿದ್ದ ಅಣುಸ್ಥಾವರದ ಬಂಕರ್ಗಳನ್ನು ಉಡಿಸ್ ಮಾಡಿದ್ದೇ ನೌಶೀರ್ ಕಂಡುಹಿಡಿದಿದ್ದ B-2 ಬಾಂಬರ್ನಿಂದ. ಯಾವುದೇ ರಡಾರ್ಗಳಿಗೆ ಕಿಂಚಿತ್ತು ಪತ್ತೆಯಾಗದಂತೆ ನಿರ್ಮಿಸಲಾಗಿರುವ B-2 ಬಾಂಬರ್ನಿಂದಾಗಿ ಜಗದ್ವಿಖ್ಯಾತನಾಗಿದ್ದ ನೌಶೀರ್ ಅದಕ್ಕಾಗಿ ಅಮೆರಿಕದ ಅತ್ಯುನ್ನತ ಗೌರವ ಪಡೆಯಬೇಕಾಗಿತ್ತು. ಆದರೆ ಕೇವಲ ಹಣದ ಆಮಿಷದಿಂದಾಗಿ ಇಂದು ಅದೇ ಅಮೆರಿಕದ ಜೈಲಿನಲ್ಲಿ 32 ವರ್ಷಗಳ ಸೆರೆಮನೆವಾಸ ಅನುಭವಿಸುತ್ತಾ ಕೊಳೆಯುತ್ತಿದ್ದಾನೆ. ಆದರೆ B-2 ಬಾಂಬರ್ ವಿಮಾನ ತಯಾರಿಸಿದ ನೌಶೀರ್ ಮಾಡಿದ ಸಾಧನೆ ಎಂಥವರನ್ನು ಅಚ್ಚರಿಗೊಳಿಸದೇ ಇರದು. ಮೊದಲು ಬೋಯಿಂಗ್ ವಿಮಾನದಲ್ಲಿ ಎಂಜಿನಿಯರ್ ಆಗಿದ್ದ ನೌಶೀರ್ B-2 ಪ್ರೊಪಲ್ಷನ್ ಸಿಸ್ಟಮ್ನ ಪಿತಾಮಹ ಎಂದು ಬಿರುದು ಪಡೆದಿದ್ದೇ ಒಂದು ರೋಚಕ ಕಥೆ. B-2 ಬಾಂಬರ್ ಯೋಜನೆಯಲ್ಲಿ ನೌಶೀರ್ ಪಾತ್ರವೇನು? ನಾರ್ಥಮ್ ಗ್ರಮ್ಮನ್ ಕಾರ್ಪೊರೇಷನ್ನಲ್ಲಿ ವಿನ್ಯಾಸ ಎಂಜಿನಿಯರ್ ಆಗಿ ಕೆಲಸ ಮಾಡುತ್ತಿದ್ದ ಗೋವಾಡಿಯಾ B-2 ಸ್ಪಿರಿಟ್ ಬಾಂಬರ್ಗಳ ರಾಡಾರ್, ಅತಿಗೆಂಪು ಮತ್ತು ದೃಶ್ಯ ಸಹಿಗಳನ್ನು ಕಡಿಮೆ ಮಾಡುವ ತಂತ್ರಜ್ಞಾನಗಳ ಕೊಡುಗೆ ನೀಡಿದರು. ಇದರಲ್ಲಿ ನವೀನ ನಿಷ್ಕಾಸ ಸಂರಚನೆಗಳು ಮತ್ತು ರಾಡಾರ್ ತರಂಗಗಳನ್ನು ಹೀರಿಕೊಳ್ಳುವ ವಸ್ತುಗಳು ಸೇರಿವೆ. ಇವೆಲ್ಲ ವೈಜ್ಞಾನಿಕ ಹೆಸರುಗಳು. ಅವುಗಳ ಕಾರ್ಯವೈಖರಿ ಅರ್ಥ ಮಾಡಿಕೊಳ್ಳುವುದು ಕಷ್ಟವಾದರೆ ಇಷ್ಟು ನಿಮಗೆ ತಿಳಿದಿರಲಿ, ಅವರು ನಿರ್ಮಿಸಿದ B-2 ಬಾಂಬರ್ ಯಾವುದೇ ವೈರಿ ಪ್ರದೇಶವನ್ನು ಹೊಕ್ಕರೂ ಅದರ ರಾಡಾರ್ಗಳಿಗೆ ಅದನ್ನು ಪತ್ತೆ ಹಚ್ಚಲು ಕೊಂಚವೂ ಸಾಧ್ಯವಾಗುವುದಿಲ್ಲ. ಅವರು ವಿನ್ಯಾಸ ಮಾಡಿದ ಈ ಬಾಂಬರ್ಗಳಿಂದಾಗಿ ವೈರಿಗಳಿಗೆ ಈ ವಿಮಾನವನ್ನು ಪತ್ತೆ ಹಚ್ಚುವುದು ಅಸಾಧ್ಯವಾಗಿಸಿತು. ಈ ಬಾಂಬರ್ಗಳನ್ನು ಇಡೀ ಜಗತ್ತೇ ಏಕೆ ಅಚ್ಚರಿಗಣ್ಣಿನಿಂದ ನೋಡುತ್ತದೆ ಎಂದರೆ, ಈ ಅತ್ಯಾಧುನಿಕ ವಿಶೇಷ ವಿನ್ಯಾಸದ ಬಾಂಬರ್ಗಳಿರುವುದು ಜಗತ್ತಿನ ಕೇವಲ 3 ದೇಶಗಳ ಬಳಿ ಮಾತ್ರ. ಅಮೆರಿಕ, ರಷ್ಯಾ ಮತ್ತು ಚೀನಾ ದೇಶಗಳು ಮಾತ್ರ ರಡಾರ್ಗಳಿಗೆ ಸುಳಿವೆ ನೀಡದೆ ಭಾರಿ ಬಾಂಬಿಂಗ್ ಮಾಡುವ ಇಂತಹ ಬಂಕರ್ ಬಸ್ಟರ್ ಸ್ಟೆಲ್ತ್ ಬಾಂಬರ್ಗಳನ್ನು ಹೊಂದಿವೆ. ಇಂತಹ ಅದ್ಭುತ ಬಾಂಬರ್ ವಿನ್ಯಾಸ ಮಾಡಿದ್ದ ನೌಶೀರ್ 1968ರಿಂದ 1986ರವರೆಗೆ ಅಮೆರಿಕದ ನಾರ್ಥಮ್ ಗಮ್ಮನ್ ಕಾರ್ಪೊರೇಷನ್ನಲ್ಲಿ ಕೆಲಸ ಮಾಡಿ ಅಮೆರಿಕದ ಪಾಲಿಗೆ ಎಂದೆಂದಿಗೂ ಸ್ಮರಣೀಯ ವ್ಯಕ್ತಿಯಾಗಿ ಉಳಿಯುವ ಸಾಧ್ಯತೆಯನ್ನು ತಮ್ಮದೇ ಸಣ್ಣ ತಪ್ಪಿನಿಂದ ಕಳೆದುಕೊಂಡು ಅಲ್ಲಿ ದೇಶದ್ರೋಹಿ ಎನಿಸಿಕೊಂಡು ಜೈಲು ಸೇರಿದರು. ಅಷ್ಟಕ್ಕೂ ನೌಶೀರ್ ಮಾಡಿದ ದೇಶದ್ರೋಹವಾದರೂ ಏನು? 2003ರಿಂದ 2005ರ ಅವಧಿಯಲ್ಲಿ ನೌಶೀರ್ ಚೀನಾಗೆ ಪ್ರವಾಸ ಹೋಗಿದ್ದರು. ಆಗ ಅವರು ಅಲ್ಲಿ ಅಮೆರಿಕದಲ್ಲಿ ತಾವು ಅಭಿವೃದ್ಧಿಪಡಿಸಿದ್ದ B-2 ಬಾಂಬರ್ ವಿನ್ಯಾಸವನ್ನು ಚೀನಾಗೆ ಮಾರಾಟ ಮಾಡಿದರು ಎನ್ನುವುದು ಅವರ ಮೇಲೆ ಮಾಡಿರುವ ದೊಡ್ಡ ಆರೋಪ. ಅವರು ಚೀನಾದೊಂದಿಗೆ ಸ್ಟೆಲ್ತ್ ವಿನ್ಯಾಸ, ಮೈಕ್ರೋ ಪ್ರತಿರೂಪಣೆ ಮತ್ತು ಅಮೆರಿಕದ ಮಿಲಿಟರಿಗೆ ಮಾತ್ರ ಗೊತ್ತಿರಬೇಕಾಗಿದ್ದ ಅತಿ ದೊಡ್ಡ ಗುಪ್ತ ಮಾಹಿತಿಯನ್ನು ಮಾರಾಟ ಮಾಡಿಕೊಂಡರು. ಇದನ್ನು ಅವರು ಸುಮಾರು $2 ಲಕ್ಷ ಮಾರಾಟ ಮಾಡಿದರು ಮತ್ತು ಇದರಿಂದಾಗಿಯೇ ಚೀನಾ B-2 ಬಾಂಬರ್ ಅನ್ನು ಹೋಲುವ ತನ್ನದೇ ಆದ ದೀರ್ಘ ಶ್ರೇಣಿಯ ಸ್ಟೆಲ್ತ್ ಬಾಂಬರ್ H-20 ಅಭಿವೃದ್ಧಿಪಡಿಸಿತು ಎನ್ನಲಾಗಿದೆ. ಚೀನಾದ ಮಿಲಿಟರಿಯು 2016ರಲ್ಲಿ ತಮ್ಮ ವಿಮಾನದ ಬಗ್ಗೆ ಅಧಿಕೃತವಾಗಿ ಘೋಷಿಸಿದರೂ ಗೋವಾಡಿಯಾ ಚೀನಾಗೆ ಸಲಹೆಗಾರರಾಗಿ ಸಕ್ರಿಯರಾಗಿದ್ದ 2000ದ ಸಮಯದಲ್ಲೇ
ಚೀನಾ ಇಂಥ ವಿಮಾನದ ತಯಾರಿಕೆಗೆ ಮುನ್ನುಡಿ ಬರೆಯಿತು ಎನ್ನಲಾಗಿದೆ. ನೋಶೀರ್ನನ್ನು ಬಂಧಿಸಿದ ಅಮೆರಿಕ ಅಧಿಕಾರಿಗಳು. ಅಷ್ಟಕ್ಕೂ ನೋಶೀರ್ ಚೀನಾ ಗೂಢಚಾರನಂತೆ ಅಮೆರಿಕದ ಮಿಲಿಟರಿ ರಹಸ್ಯವನ್ನು ಮಾರಿಕೊಂಡಿದ್ದಾದರೂ ಏಕೆ ಎಂದು ನೋಡುವುದಾದರೆ ಅದಕ್ಕೆ ಕಾರಣ ನೋಶಿ ಅವರ ಐಷಾರಾಮಿ ಜೀವನ. ಹೌದು, ತಮ್ಮ ಐಷಾರಾಮಿ ಜೀವನದಿಂದಾಗಿ ಮೌಯಿಯದಲ್ಲಿದ್ದ ತಮ್ಮ ಐಷಾರಾಮಿ ಆಸ್ತಿಯ ಅಡಮಾನದ ಹಣವನ್ನು ಪಾವತಿಸಲು ಅವರು ಚೀನಾದಿಂದ 91 ಲಕ್ಷ ಹಣವನ್ನು ಪಡೆದಿದ್ದರು ಎಂದು ಅಮೆರಿಕದ ಅಧಿಕಾರಿಗಳು 2005ರಲ್ಲಿ ಅವರನ್ನು ಬಂಧಿಸಿದರು. ಅಲ್ಲಿಂದ ಪ್ರಾರಂಭವಾದ ನೋಶೀರ್ನ ದೀರ್ಘ ವಿಚಾರಣೆ US ವಾಯುಪಡೆಯ ವೆಬ್ಸೈಟ್ ಪ್ರಕಾರ 2010ರವರೆಗೂ ನಡೆಯಿತು. ಆ ವಿಚಾರಣೆಯಲ್ಲಿ ನೋಶಿ ಅವರನ್ನು ಗೂಢಚರ್ಯೆ, ಶಸ್ತ್ರಾಸ್ತ್ರ ರಫ್ತು ನಿಯಂತ್ರಣ ಕಾಯ್ದೆಯ ಉಲ್ಲಂಘನೆ ಮತ್ತು ಇನ್ನೂ ಹಲವಾರು ಸಂಬಂಧಿತ ಅಪರಾಧಗಳನ್ನು ಒಳಗೊಂಡ 17 ಫೆಡರಲ್ ಆರೋಪಗಳಲ್ಲಿ 14ರಲ್ಲಿ ದೋಷಿ ಎಂದು ಘೋಷಿಸಲಾಯಿತು. ಅಮೆರಿಕದ ಮಿಲಿಟರಿ ಪ್ರಾಬಲ್ಯಕ್ಕೆ ಸವಾಲು ಹಾಕಬಹುದಾದ ವರ್ಗೀಕೃತ ರಹಸ್ಯ ತಂತ್ರಜ್ಞಾನಗಳಿಗೆ ಚೀನಾ ಪ್ರವೇಶವನ್ನು ನೀಡುವ ಮೂಲಕ ಗೋವಾಡಿಯಾ ಅಮೆರಿಕದ ರಾಷ್ಟ್ರೀಯ ಭದ್ರತೆಯನ್ನು ದುರ್ಬಲಗೊಳಿಸಿದರು ಎಂದು ಪ್ರಾಸಿಕ್ಯೂಟರ್ಗಳು ವಾದಿಸಿದರು. ಅಮೆರಿಕದ ಹಿತಾಸಕ್ತಿಗೆ ಹಾನಿ ಮಾಡದೆ ತಂತ್ರಜ್ಞಾನದ ಬಳಕೆ ಎಂದ ನೋಶೀರ್. ಅಮೆರಿಕದ ಅಧಿಕಾರಿಗಳ ಈ ಆರೋಪವನ್ನು ನಿರಾಕರಿಸಿದ ನೋಶೀರ್ ಗೋವಾಡಿಯಾ ತಾವು ಸಾರ್ವಜನಿಕವಾಗಿ ಲಭ್ಯವಿರುವ ಡೇಟಾವನ್ನು ಮಾತ್ರ ಹಂಚಿಕೊಂಡಿದ್ದೇನೆ ಮತ್ತು ಸರ್ಕಾರವು ವಸ್ತುಗಳನ್ನು ಅತಿಯಾಗಿ ವರ್ಗೀಕರಿಸಿದೆ ಎಂದು ಪ್ರತಿವಾದಿಸಿದರು. ಅವರು ತಾವು ದೇಶದ್ರೋಹಿಯಲ್ಲ, ಬದಲಿಗೆ ಅಮೆರಿಕದ ಹಿತಾಸಕ್ತಿಗಳಿಗೆ ಹಾನಿ ಮಾಡದೆ ಏರೋಸ್ಪೇಸ್ ತಂತ್ರಜ್ಞಾನವನ್ನು ಮುನ್ನಡೆಸುವ ಗುರಿಯನ್ನು ಹೊಂದಿರುವ ಎಂಜಿನಿಯರ್ ಮಾತ್ರ ಎಂದು ವಾದಿಸಿದರು. ಆದರೆ ಅಮೆರಿಕದ ಪರ ಪ್ರಾಸಿಕ್ಯೂಟರ್ ನೋಶೀರ್ ಬೀಜಿಂಗ್ನಲ್ಲಿ ಕ್ರೂಸ್ ಕ್ಷಿಪಣಿ ವ್ಯವಸ್ಥೆಯನ್ನು ನಿರ್ಮಿಸಲು ಸಹಾಯ ಮಾಡುವ ಉದ್ದೇಶದಿಂದ ತಂತ್ರಜ್ಞಾನಗಳ ವಿನ್ಯಾಸ, ಪರೀಕ್ಷಾ ಬೆಂಬಲ ಮತ್ತು ಪರೀಕ್ಷಾ ದತ್ತಾಂಶ ವಿಶ್ಲೇಷಣೆಯ ರೂಪದಲ್ಲಿ ರಕ್ಷಣಾ ಸೇವೆಗಳನ್ನು ಒದಗಿಸಲು ಜೂನ್ 2003ರಿಂದ 2005ರ ನಡುವೆ ನೋಶೀರ್ 6 ಬಾರಿ ಚೀನಾಕ್ಕೆ ಭೇಟಿ ನೀಡಿದ್ದಾರೆ ಎಂಬ ಪುರಾವೆಯನ್ನು ನ್ಯಾಯಾಲಯಕ್ಕೆ ಒದಗಿಸಿದರು. ಚೀನಾ ಸರ್ಕಾರವನ್ನು ಹೊರತುಪಡಿಸಿ ಗೋವಾಡಿಯಾ ಜರ್ಮನಿ, ಇಸ್ರೇಲ್ ಮತ್ತು ಸ್ವಿಟ್ಜರ್ಲ್ಯಾಂಡ್ನಂತಹ ವ್ಯಕ್ತಿಗಳಿಗೂ ಸಹ ಇದರ ವಿನ್ಯಾಸದ ಮಾಹಿತಿಯನ್ನು ಮಾರಾಟ ಮಾಡಿದ್ದಾರೆ ಎಂದೂ ಸಹ ಆರೋಪಿಸಲಾಯಿತು. ಹೊನಲುಲುವಿನಲ್ಲಿ ಸುಮಾರು 4 ತಿಂಗಳುಗಳ ಕಾಲ ನಡೆದ ವಿಚಾರಣೆಯ ನಂತರ 6 ದಿನಗಳ ಕಾಲ ನಡೆದ ಚರ್ಚೆಯ ನಂತರ ಆಗಸ್ಟ್ 2011ರಲ್ಲಿ ಅವರಿಗೆ 32 ವರ್ಷಗಳ ಜೈಲು ಶಿಕ್ಷೆ ವಿಧಿಸಲಾಯಿತು. ನೋಶೀರ್ಗೆ ಭಾರತದ ಜೊತೆ ಇರುವ ಸಂಬಂಧವೇನು? ಹೀಗೆ ಅಮೆರಿಕದ ಹೀರೋ ಆಗಿಯೂ ಕೊನೆಗೆ ವಿಲನ್ ಹಣೆಪಟ್ಟಿ ಹೊತ್ತು ಜೈಲು ಸೇರಿದ ನೋಶೀರ್ಗೆ ಈಗ ಭರ್ತಿ 81 ವರ್ಷ. ನೋಶೀರ್ ಗೋವಾಡಿಯಾ ಬಗ್ಗೆ ಈಗ ಭಾರತದಲ್ಲಿ ಇಷ್ಟೊಂದು ಚರ್ಚೆಯಾಗಲು ಕಾರಣ ಗೋವಾಡಿಯಾ ಈಗ ಅಮೆರಿಕ ಪ್ರಜೆಯಾಗಿದ್ದರೂ ಸಹ ಅವರ ಹುಟ್ಟು ಭಾರತದಲ್ಲಿ ಆಗಿತ್ತು ಎಂಬ ಕಾರಣಕ್ಕಾಗಿ. ಗೋವಾಡಿಯಾ 1944ರಲ್ಲಿ ಮುಂಬೈಯಲ್ಲಿ ಜನಿಸಿದರು. 1963ರ ಬೇಸಿಗೆಯಲ್ಲಿ ಏರೋನಾಟಿಕಲ್ ಎಂಜಿನಿಯರಿಂಗ್ ಅಧ್ಯಯನ ಮಾಡಲು ಅಮೆರಿಕಕ್ಕೆ ತೆರಳಿದ ಗೋವಾಡಿಯಾ ನಂತರ ಅಲ್ಲೇ ನೆಲೆ ನಿಂತರು. ನೋಶೀರ್ ನಿಜವಾಗಿಯೂ ಅಮೆರಿಕದ B-2 ಬಾಂಬರ್ಗಳ ವಿನ್ಯಾಸದ ಮಿಲಿಟರಿ ರಹಸ್ಯಗಳನ್ನು ಮಾರಾಟ ಮಾಡಿದರು ಅಥವಾ ಅವರು ಹೇಳಿಕೊಂಡಂತೆ ಅವು ಸಾರ್ವತ್ರಿಕವಾಗಿ ಲಭ್ಯವಿರುವ ಡೇಟಾಗಳು ಮಾತ್ರವೇ ಆಗಿದ್ದವು ಎನ್ನುವುದು ಸತ್ಯ ಹಾಗೂ ಅಮೆರಿಕದ ಅತಿರೇಕವಾಗಿ ಅವರ ಮೇಲೆ ದೇಶದ್ರೋಹದ ಆರೋಪ ಹೊರಿಸಿ ಜೈಲಿಗಟ್ಟಿತು ಎನ್ನುವುದು ನಿಜವೋ ಎಂದಿಗೂ ಬಯಲಾಗದ ಗುಟ್ಟು ಎಂದರೆ ತಪ್ಪಾಗುವುದಿಲ್ಲ. ಇದಾಗುತ್ತು ನೋಶೀರ್ ನಿಜಕ್ಕೂ ಗೂಢಚಾರಿಯ ಕಾರ್ಯಕ್ರಮ. ನೋಡ್ತಾ ಇರಿ ಮಸ್ತ್ ನ್ಯೂಸ್.